ಭಾರತ ಹಾಗೂ ಅಮೆರಿಕದ ನಡುವೆ ವ್ಯಾಪಾರ ವಾಣಿಜ್ಯ ಒಪ್ಪಂದಕ್ಕೆ ಮಾತುಕತೆಗಳು ನಡೀತಾ ಇದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ್ದ ಡೆಡ್ಲೈನ್ ಒಳಗೆ ಡೀಲ್ ಫೈನಲ್ ಆಗ್ತಾ ಇಲ್ಲ. ಇದಕ್ಕೆ ಕಾರಣವಾಗಿರೋದು ಮಾಂಸ ತಿನ್ನೋ ಹಸುಗಳು. ಅಮೆರಿಕದಲ್ಲಿವೆ ಮಾಂಸ ತಿನ್ನುವ ಹಸುಗಳು. ನಾನ್ ವೆಜ್ ಹಾಲು ಬೇಡ ಎಂದ ಮೋದಿ. ಭಾರತದಲ್ಲಿ ಹೈನುಗಾರಿಕೆ ದೊಡ್ಡ ಉದ್ಯಮ. ಕೆಲ ವರ್ಷಗಳ ಹಿಂದೆ ನ್ಯೂಜಿಲೆಂಡ್ ಡೈರಿ ಉತ್ಪನ್ನಗಳನ್ನು ಭಾರತದಲ್ಲಿ ಪರಿಚಯಿಸಬಾರದು ಎಂದು ದೊಡ್ಡ ಹೋರಾಟ ನಡೆದಿತ್ತು. ಇದೀಗ ಅಮೆರಿಕ ಉತ್ಪನ್ನಗಳನ್ನು ತಡೆಯಲು ಮೋದಿ ಸರ್ಕಾರ ಹೋರಾಟ ಮಾಡ್ತಿದೆ. ಭಾರತದ ಡೈರಿ ಮತ್ತು ಕೃಷಿ ಕ್ಷೇತ್ರಕ್ಕೂ ಎಂಟ್ರಿ ಆಗಲು ಅಮೆರಿಕ ಬಯಸ್ತಿದೆ. ಡೈರಿ ಉತ್ಪನ್ನಗಳಾದ ಹಾಲು, ಮೊಸರು, ತುಪ್ಪ ಸೇರಿದಂತೆ ಎಲ್ಲವನ್ನೂ ನೇರವಾಗಿ ರಫ್ತು ಮಾಡಲು ಯತ್ನಿಸುತ್ತಿದೆ. ಅದನ್ನು ಒಪ್ಪಿಕೊಂಡು ಭಾರತದ ಡೈರಿ ವಲಯಕ್ಕೆ ಅಮೆರಿಕಕ್ಕೆ ಎಂಟ್ರಿ ಕೊಡಲು ಭಾರತ ಸಿದ್ಧವಿಲ್ಲ. ಭಾರತದಲ್ಲಿ ಹಳ್ಳಿಗಾಡಿನ ಜನರು ಹಸು ಸಾಕಣೆಯನ್ನು ಜೀವನೋಪಾಯವಾಗಿ ಅವಲಂಬಿಸಿದ್ದಾರೆ. ಅಮೆರಿಕದಿಂದ ಭಾರತಕ್ಕೆ ಹಾಲು ಆಮದು ಮಾಡಿದರೆ ಭಾರತದ ಹೈನುಗಾರಿಕೆ ನಂಬಿರುವ ರೈತರ ಬದುಕಿಗೆ ಕೊಡಲಿ ಪೆಟ್ಟು ಬಿದ್ದಂತಾಗುತ್ತೆ. ಇದಕ್ಕಿಂತ ಮುಖ್ಯವಾಗಿ ಅಮೆರಿಕದ ಹಸುಗಳು ಭಾರತದಂತೆ ಸಾಧು ಹಸುಗಳಲ್ಲ, ಅವುಗಳು ಮಾಂಸ ತಿನ್ನುವ ಹಸುಗಳು. ಅಮೆರಿಕದಲ್ಲಿ ಮಾಂಸ ತಿನ್ನುವ ಹಸುಗಳಿವೆ. ಆ ಹಸುಗಳಿಗೆ ಬೇರೆ ಹಸುಗಳ ರಕ್ತ ಕುಡಿಸುತ್ತಾರೆ. ಬೇರೆ ಹಸುಗಳ ಮಾಂಸವನ್ನ ಸಣ್ಣ ಸಣ್ಣ ಚೂರು ಮಾಡಿ ತಿನ್ನಿಸುತ್ತಾರೆ. ಇದೇ ಕಾರಣಕ್ಕೆ ಅಮೆರಿಕ ಹಸುಗಳು ನಾನ್ ವೆಜ್ ಅಂತ ಹಸುಗಳ ಹಾಲು ರಫ್ತು ಮಾಡುತ್ತಂತೆ ಅಮೆರಿಕ. ಭಾರತದಲ್ಲಿ ಹಸುವಿನ ಹಾಲಿಗೆ ಪಾವಿತ್ರ್ಯತೆ ಇದೆ. ಹಸುವನ್ನ ಗೋಮಾತೆ ಎಂದು ಜನ ಪೂಜಿಸುತ್ತಾರೆ. ಹಸುವಿನ ಹಾಲು ಬಗ್ಗೆ ಶ್ರದ್ಧೆ, ಭಕ್ತಿ, ಗೌರವ ಇದೆ. ದೇವರ ನೈವೇದ್ಯಕ್ಕೂ ಹಸುವಿನ ಶುದ್ಧ ಹಾಲು ಬೇಕು ಅಂತ ದೇಶಕ್ಕೆ ನಾನ್ ವೆಜ್ ಹಸು ಹಾಲು ರಫ್ತು ಮಾಡಲು ಅಮೆರಿಕ ಯತ್ನಿಸುತ್ತಿದೆ. ಆದರೆ ಟ್ರಂಪ್ ಪ್ರಯತ್ನಕ್ಕೆ ಒಪ್ಪುತ್ತಿಲ್ಲ ಮೋದಿ ಸರ್ಕಾರ. ನಾನ್ ವೆಜ್ ಹಸುಗಳ ಹಾಲನ್ನು ಭಾರತಕ್ಕೆ ರಫ್ತು ಮಾಡಲು ಭಾರತ ವಿರೋಧ ವ್ಯಕ್ತಪಡಿಸುತ್ತಿದೆ. ಹೀಗಾಗಿ ಭಾರತ ಅಮೆರಿಕ ವ್ಯಾಪಾರ ವಾಣಿಜ್ಯ ಒಪ್ಪಂದ ಕಗ್ಗಂಟಾಗಿದೆ. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತ ಹಾಗೂ ಅಮೆರಿಕದ ನಡುವೆ ವ್ಯಾಪಾರ ವಾಣಿಜ್ಯ ಒಪ್ಪಂದಕ್ಕೆ ಮಾತುಕತೆಗಳು ನಡೀತಾ ಇದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ್ದ ಡೆಡ್ಲೈನ್ ಒಳಗೆ ಡೀಲ್ ಫೈನಲ್ ಆಗ್ತಾ ಇಲ್ಲ. ಇದಕ್ಕೆ ಕಾರಣವಾಗಿರೋದು ಮಾಂಸ ತಿನ್ನೋ ಹಸುಗಳು. ಅಮೆರಿಕದಲ್ಲಿವೆ ಮಾಂಸ ತಿನ್ನುವ ಹಸುಗಳು. ನಾನ್ ವೆಜ್ ಹಾಲು ಬೇಡ ಎಂದ ಮೋದಿ. ಭಾರತದಲ್ಲಿ ಹೈನುಗಾರಿಕೆ ದೊಡ್ಡ ಉದ್ಯಮ. ಕೆಲ ವರ್ಷಗಳ ಹಿಂದೆ ನ್ಯೂಜಿಲೆಂಡ್ ಡೈರಿ ಉತ್ಪನ್ನಗಳನ್ನು ಭಾರತದಲ್ಲಿ ಪರಿಚಯಿಸಬಾರದು ಎಂದು ದೊಡ್ಡ ಹೋರಾಟ ನಡೆದಿತ್ತು. ಇದೀಗ ಅಮೆರಿಕ ಉತ್ಪನ್ನಗಳನ್ನು ತಡೆಯಲು ಮೋದಿ ಸರ್ಕಾರ ಹೋರಾಟ ಮಾಡ್ತಿದೆ. ಭಾರತದ ಡೈರಿ ಮತ್ತು ಕೃಷಿ ಕ್ಷೇತ್ರಕ್ಕೂ ಎಂಟ್ರಿ ಆಗಲು ಅಮೆರಿಕ ಬಯಸ್ತಿದೆ. ಡೈರಿ ಉತ್ಪನ್ನಗಳಾದ ಹಾಲು, ಮೊಸರು, ತುಪ್ಪ ಸೇರಿದಂತೆ ಎಲ್ಲವನ್ನೂ ನೇರವಾಗಿ ರಫ್ತು ಮಾಡಲು ಯತ್ನಿಸುತ್ತಿದೆ. ಅದನ್ನು ಒಪ್ಪಿಕೊಂಡು ಭಾರತದ ಡೈರಿ ವಲಯಕ್ಕೆ ಅಮೆರಿಕಕ್ಕೆ ಎಂಟ್ರಿ ಕೊಡಲು ಭಾರತ ಸಿದ್ಧವಿಲ್ಲ. ಭಾರತದಲ್ಲಿ ಹಳ್ಳಿಗಾಡಿನ ಜನರು ಹಸು ಸಾಕಣೆಯನ್ನು ಜೀವನೋಪಾಯವಾಗಿ ಅವಲಂಬಿಸಿದ್ದಾರೆ. ಅಮೆರಿಕದಿಂದ ಭಾರತಕ್ಕೆ ಹಾಲು ಆಮದು ಮಾಡಿದರೆ ಭಾರತದ ಹೈನುಗಾರಿಕೆ ನಂಬಿರುವ ರೈತರ ಬದುಕಿಗೆ ಕೊಡಲಿ ಪೆಟ್ಟು ಬಿದ್ದಂತಾಗುತ್ತೆ. ಇದಕ್ಕಿಂತ ಮುಖ್ಯವಾಗಿ ಅಮೆರಿಕದ ಹಸುಗಳು ಭಾರತದಂತೆ ಸಾಧು ಹಸುಗಳಲ್ಲ, ಅವುಗಳು ಮಾಂಸ ತಿನ್ನುವ ಹಸುಗಳು. ಅಮೆರಿಕದಲ್ಲಿ ಮಾಂಸ ತಿನ್ನುವ ಹಸುಗಳಿವೆ. ಆ ಹಸುಗಳಿಗೆ ಬೇರೆ ಹಸುಗಳ ರಕ್ತ ಕುಡಿಸುತ್ತಾರೆ. ಬೇರೆ ಹಸುಗಳ ಮಾಂಸವನ್ನ ಸಣ್ಣ ಸಣ್ಣ ಚೂರು ಮಾಡಿ ತಿನ್ನಿಸುತ್ತಾರೆ. ಇದೇ ಕಾರಣಕ್ಕೆ ಅಮೆರಿಕ ಹಸುಗಳು ನಾನ್ ವೆಜ್ ಅಂತ ಹಸುಗಳ ಹಾಲು ರಫ್ತು ಮಾಡುತ್ತಂತೆ ಅಮೆರಿಕ. ಭಾರತದಲ್ಲಿ ಹಸುವಿನ ಹಾಲಿಗೆ ಪಾವಿತ್ರ್ಯತೆ ಇದೆ. ಹಸುವನ್ನ ಗೋಮಾತೆ ಎಂದು ಜನ ಪೂಜಿಸುತ್ತಾರೆ. ಹಸುವಿನ ಹಾಲು ಬಗ್ಗೆ ಶ್ರದ್ಧೆ, ಭಕ್ತಿ, ಗೌರವ ಇದೆ. ದೇವರ ನೈವೇದ್ಯಕ್ಕೂ ಹಸುವಿನ ಶುದ್ಧ ಹಾಲು ಬೇಕು ಅಂತ ದೇಶಕ್ಕೆ ನಾನ್ ವೆಜ್ ಹಸು ಹಾಲು ರಫ್ತು ಮಾಡಲು ಅಮೆರಿಕ ಯತ್ನಿಸುತ್ತಿದೆ. ಆದರೆ ಟ್ರಂಪ್ ಪ್ರಯತ್ನಕ್ಕೆ ಒಪ್ಪುತ್ತಿಲ್ಲ ಮೋದಿ ಸರ್ಕಾರ. ನಾನ್ ವೆಜ್ ಹಸುಗಳ ಹಾಲನ್ನು ಭಾರತಕ್ಕೆ ರಫ್ತು ಮಾಡಲು ಭಾರತ ವಿರೋಧ ವ್ಯಕ್ತಪಡಿಸುತ್ತಿದೆ. ಹೀಗಾಗಿ ಭಾರತ ಅಮೆರಿಕ ವ್ಯಾಪಾರ ವಾಣಿಜ್ಯ ಒಪ್ಪಂದ ಕಗ್ಗಂಟಾಗಿದೆ. ರಾಜಶೇಖರ್ ಜಹಗೀರ್ದಾರ್,
ಭಾರತ ಹಾಗೂ ಅಮೆರಿಕದ ನಡುವೆ ವ್ಯಾಪಾರ ವಾಣಿಜ್ಯ ಒಪ್ಪಂದಕ್ಕೆ ಮಾತುಕತೆಗಳು ನಡೀತಾ ಇದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ್ದ ಡೆಡ್ಲೈನ್ ಒಳಗೆ ಡೀಲ್ ಫೈನಲ್ ಆಗ್ತಾ ಇಲ್ಲ. ಇದಕ್ಕೆ ಕಾರಣವಾಗಿರೋದು ಮಾಂಸ ತಿನ್ನೋ ಹಸುಗಳು. ಅಮೆರಿಕದಲ್ಲಿವೆ ಮಾಂಸ ತಿನ್ನುವ ಹಸುಗಳು. ನಾನ್ ವೆಜ್ ಹಾಲು ಬೇಡ ಎಂದ ಮೋದಿ. ಭಾರತದಲ್ಲಿ ಹೈನುಗಾರಿಕೆ ದೊಡ್ಡ ಉದ್ಯಮ. ಕೆಲ ವರ್ಷಗಳ ಹಿಂದೆ ನ್ಯೂಜಿಲೆಂಡ್ ಡೈರಿ ಉತ್ಪನ್ನಗಳನ್ನು ಭಾರತದಲ್ಲಿ ಪರಿಚಯಿಸಬಾರದು ಎಂದು ದೊಡ್ಡ ಹೋರಾಟ ನಡೆದಿತ್ತು. ಇದೀಗ ಅಮೆರಿಕ ಉತ್ಪನ್ನಗಳನ್ನು ತಡೆಯಲು ಮೋದಿ ಸರ್ಕಾರ ಹೋರಾಟ ಮಾಡ್ತಿದೆ. ಭಾರತದ ಡೈರಿ ಮತ್ತು ಕೃಷಿ ಕ್ಷೇತ್ರಕ್ಕೂ ಎಂಟ್ರಿ ಆಗಲು ಅಮೆರಿಕ ಬಯಸ್ತಿದೆ. ಡೈರಿ ಉತ್ಪನ್ನಗಳಾದ ಹಾಲು, ಮೊಸರು, ತುಪ್ಪ ಸೇರಿದಂತೆ ಎಲ್ಲವನ್ನೂ ನೇರವಾಗಿ ರಫ್ತು ಮಾಡಲು ಯತ್ನಿಸುತ್ತಿದೆ. ಅದನ್ನು ಒಪ್ಪಿಕೊಂಡು ಭಾರತದ ಡೈರಿ ವಲಯಕ್ಕೆ ಅಮೆರಿಕಕ್ಕೆ ಎಂಟ್ರಿ ಕೊಡಲು ಭಾರತ ಸಿದ್ಧವಿಲ್ಲ. ಭಾರತದಲ್ಲಿ ಹಳ್ಳಿಗಾಡಿನ ಜನರು ಹಸು ಸಾಕಣೆಯನ್ನು ಜೀವನೋಪಾಯವಾಗಿ ಅವಲಂಬಿಸಿದ್ದಾರೆ. ಅಮೆರಿಕದಿಂದ ಭಾರತಕ್ಕೆ ಹಾಲು ಆಮದು ಮಾಡಿದರೆ ಭಾರತದ ಹೈನುಗಾರಿಕೆ ನಂಬಿರುವ ರೈತರ ಬದುಕಿಗೆ ಕೊಡಲಿ ಪೆಟ್ಟು ಬಿದ್ದಂತಾಗುತ್ತೆ. ಇದಕ್ಕಿಂತ ಮುಖ್ಯವಾಗಿ ಅಮೆರಿಕದ ಹಸುಗಳು ಭಾರತದಂತೆ ಸಾಧು ಹಸುಗಳಲ್ಲ, ಅವುಗಳು ಮಾಂಸ ತಿನ್ನುವ ಹಸುಗಳು. ಅಮೆರಿಕದಲ್ಲಿ ಮಾಂಸ ತಿನ್ನುವ ಹಸುಗಳಿವೆ. ಆ ಹಸುಗಳಿಗೆ ಬೇರೆ ಹಸುಗಳ ರಕ್ತ ಕುಡಿಸುತ್ತಾರೆ. ಬೇರೆ ಹಸುಗಳ ಮಾಂಸವನ್ನ ಸಣ್ಣ ಸಣ್ಣ ಚೂರು ಮಾಡಿ ತಿನ್ನಿಸುತ್ತಾರೆ. ಇದೇ ಕಾರಣಕ್ಕೆ ಅಮೆರಿಕ ಹಸುಗಳು ನಾನ್ ವೆಜ್ ಅಂತ ಹಸುಗಳ ಹಾಲು ರಫ್ತು ಮಾಡುತ್ತಂತೆ ಅಮೆರಿಕ. ಭಾರತದಲ್ಲಿ ಹಸುವಿನ ಹಾಲಿಗೆ ಪಾವಿತ್ರ್ಯತೆ ಇದೆ. ಹಸುವನ್ನ ಗೋಮಾತೆ ಎಂದು ಜನ ಪೂಜಿಸುತ್ತಾರೆ. ಹಸುವಿನ ಹಾಲು ಬಗ್ಗೆ ಶ್ರದ್ಧೆ, ಭಕ್ತಿ, ಗೌರವ ಇದೆ. ದೇವರ ನೈವೇದ್ಯಕ್ಕೂ ಹಸುವಿನ ಶುದ್ಧ ಹಾಲು ಬೇಕು ಅಂತ ದೇಶಕ್ಕೆ ನಾನ್ ವೆಜ್ ಹಸು ಹಾಲು ರಫ್ತು ಮಾಡಲು ಅಮೆರಿಕ ಯತ್ನಿಸುತ್ತಿದೆ. ಆದರೆ ಟ್ರಂಪ್ ಪ್ರಯತ್ನಕ್ಕೆ ಒಪ್ಪುತ್ತಿಲ್ಲ ಮೋದಿ ಸರ್ಕಾರ. ನಾನ್ ವೆಜ್ ಹಸುಗಳ ಹಾಲನ್ನು ಭಾರತಕ್ಕೆ ರಫ್ತು ಮಾಡಲು ಭಾರತ ವಿರೋಧ ವ್ಯಕ್ತಪಡಿಸುತ್ತಿದೆ. ಹೀಗಾಗಿ ಭಾರತ ಅಮೆರಿಕ ವ್ಯಾಪಾರ ವಾಣಿಜ್ಯ ಒಪ್ಪಂದ ಕಗ್ಗಂಟಾಗಿದೆ. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತ ಹಾಗೂ ಅಮೆರಿಕದ ನಡುವೆ ವ್ಯಾಪಾರ ವಾಣಿಜ್ಯ ಒಪ್ಪಂದಕ್ಕೆ ಮಾತುಕತೆಗಳು ನಡೀತಾ ಇದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ್ದ ಡೆಡ್ಲೈನ್ ಒಳಗೆ ಡೀಲ್ ಫೈನಲ್ ಆಗ್ತಾ ಇಲ್ಲ. ಇದಕ್ಕೆ ಕಾರಣವಾಗಿರೋದು ಮಾಂಸ ತಿನ್ನೋ ಹಸುಗಳು. ಅಮೆರಿಕದಲ್ಲಿವೆ ಮಾಂಸ ತಿನ್ನುವ ಹಸುಗಳು. ನಾನ್ ವೆಜ್ ಹಾಲು ಬೇಡ ಎಂದ ಮೋದಿ. ಭಾರತದಲ್ಲಿ ಹೈನುಗಾರಿಕೆ ದೊಡ್ಡ ಉದ್ಯಮ. ಕೆಲ ವರ್ಷಗಳ ಹಿಂದೆ ನ್ಯೂಜಿಲೆಂಡ್ ಡೈರಿ ಉತ್ಪನ್ನಗಳನ್ನು ಭಾರತದಲ್ಲಿ ಪರಿಚಯಿಸಬಾರದು ಎಂದು ದೊಡ್ಡ ಹೋರಾಟ ನಡೆದಿತ್ತು. ಇದೀಗ ಅಮೆರಿಕ ಉತ್ಪನ್ನಗಳನ್ನು ತಡೆಯಲು ಮೋದಿ ಸರ್ಕಾರ ಹೋರಾಟ ಮಾಡ್ತಿದೆ. ಭಾರತದ ಡೈರಿ ಮತ್ತು ಕೃಷಿ ಕ್ಷೇತ್ರಕ್ಕೂ ಎಂಟ್ರಿ ಆಗಲು ಅಮೆರಿಕ ಬಯಸ್ತಿದೆ. ಡೈರಿ ಉತ್ಪನ್ನಗಳಾದ ಹಾಲು, ಮೊಸರು, ತುಪ್ಪ ಸೇರಿದಂತೆ ಎಲ್ಲವನ್ನೂ ನೇರವಾಗಿ ರಫ್ತು ಮಾಡಲು ಯತ್ನಿಸುತ್ತಿದೆ. ಅದನ್ನು ಒಪ್ಪಿಕೊಂಡು ಭಾರತದ ಡೈರಿ ವಲಯಕ್ಕೆ ಅಮೆರಿಕಕ್ಕೆ ಎಂಟ್ರಿ ಕೊಡಲು ಭಾರತ ಸಿದ್ಧವಿಲ್ಲ. ಭಾರತದಲ್ಲಿ ಹಳ್ಳಿಗಾಡಿನ ಜನರು ಹಸು ಸಾಕಣೆಯನ್ನು ಜೀವನೋಪಾಯವಾಗಿ ಅವಲಂಬಿಸಿದ್ದಾರೆ. ಅಮೆರಿಕದಿಂದ ಭಾರತಕ್ಕೆ ಹಾಲು ಆಮದು ಮಾಡಿದರೆ ಭಾರತದ ಹೈನುಗಾರಿಕೆ ನಂಬಿರುವ ರೈತರ ಬದುಕಿಗೆ ಕೊಡಲಿ ಪೆಟ್ಟು ಬಿದ್ದಂತಾಗುತ್ತೆ. ಇದಕ್ಕಿಂತ ಮುಖ್ಯವಾಗಿ ಅಮೆರಿಕದ ಹಸುಗಳು ಭಾರತದಂತೆ ಸಾಧು ಹಸುಗಳಲ್ಲ, ಅವುಗಳು ಮಾಂಸ ತಿನ್ನುವ ಹಸುಗಳು. ಅಮೆರಿಕದಲ್ಲಿ ಮಾಂಸ ತಿನ್ನುವ ಹಸುಗಳಿವೆ. ಆ ಹಸುಗಳಿಗೆ ಬೇರೆ ಹಸುಗಳ ರಕ್ತ ಕುಡಿಸುತ್ತಾರೆ. ಬೇರೆ ಹಸುಗಳ ಮಾಂಸವನ್ನ ಸಣ್ಣ ಸಣ್ಣ ಚೂರು ಮಾಡಿ ತಿನ್ನಿಸುತ್ತಾರೆ. ಇದೇ ಕಾರಣಕ್ಕೆ ಅಮೆರಿಕ ಹಸುಗಳು ನಾನ್ ವೆಜ್ ಅಂತ ಹಸುಗಳ ಹಾಲು ರಫ್ತು ಮಾಡುತ್ತಂತೆ ಅಮೆರಿಕ. ಭಾರತದಲ್ಲಿ ಹಸುವಿನ ಹಾಲಿಗೆ ಪಾವಿತ್ರ್ಯತೆ ಇದೆ. ಹಸುವನ್ನ ಗೋಮಾತೆ ಎಂದು ಜನ ಪೂಜಿಸುತ್ತಾರೆ. ಹಸುವಿನ ಹಾಲು ಬಗ್ಗೆ ಶ್ರದ್ಧೆ, ಭಕ್ತಿ, ಗೌರವ ಇದೆ. ದೇವರ ನೈವೇದ್ಯಕ್ಕೂ ಹಸುವಿನ ಶುದ್ಧ ಹಾಲು ಬೇಕು ಅಂತ ದೇಶಕ್ಕೆ ನಾನ್ ವೆಜ್ ಹಸು ಹಾಲು ರಫ್ತು ಮಾಡಲು ಅಮೆರಿಕ ಯತ್ನಿಸುತ್ತಿದೆ. ಆದರೆ ಟ್ರಂಪ್ ಪ್ರಯತ್ನಕ್ಕೆ ಒಪ್ಪುತ್ತಿಲ್ಲ ಮೋದಿ ಸರ್ಕಾರ. ನಾನ್ ವೆಜ್ ಹಸುಗಳ ಹಾಲನ್ನು ಭಾರತಕ್ಕೆ ರಫ್ತು ಮಾಡಲು ಭಾರತ ವಿರೋಧ ವ್ಯಕ್ತಪಡಿಸುತ್ತಿದೆ. ಹೀಗಾಗಿ ಭಾರತ ಅಮೆರಿಕ ವ್ಯಾಪಾರ ವಾಣಿಜ್ಯ ಒಪ್ಪಂದ ಕಗ್ಗಂಟಾಗಿದೆ. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.